शंकराचार्य महाराज के, जगद्गुरु शंकराचार्य महाराज के। देवताभ्यो नमः भूदेव्यै नमः वेदोक्तकर्पूरमङ्गलदीनानन्दं दर्शयामि। हर नमः पार्वतीपतये। जगद्गुरु शंकराचार्य महाराज के, जगद्गुरु वीरशेखर भारती महाराज के। विष्णुरुगायो विचक्रमे महेन्द्रिवं रथवे मन्दरिक्षं तत्क्षणे विश्व इत्समाना पुण्यकृष्णोकै यजमानाय कण्वते सक्तुमिवतिन उनापनन्तो दत्तधीरा मनसा दवक्रता अत्रासखाय सख्यानि जानते मद्वेषा लक्ष्मेन यदाधिपाते यो वेदादौ स्वरः प्रोक्तो वेदान्ते च प्रतिष्ठितः तस्य प्रगतिलीनस्य यः परः स महेश्वरः। नन्दादिशिला देवताभ्यो नमः भूदेव्यै नमः वेदोक्तमन्न पुष्पाञ्जलिं समर्पयामि। भूदेव्यै नमः छत्रामराजवस्तुरां समर्पयामि। ತಟ್ಟೆ ತೆಗಿದೆ ಸ್ವಲ್ಪ ಹಿಂದೆ ಚಂದ್ರು ಸ್ವಲ್ಪ ಹಿಂದೆ ओम आप्यायस्व समेतते विश्वस्व अनुष्ठितं भवावाजस्य संगते आप्यायस्व भजन्तमसो विश्वाभिरोधिने भवानस्य प्रथस्तवः अधिक्रावण्णाकारिसन्दुष्णारुष्टस्य वाजः सुरभिनो मुखाकरप्रणायो मन्दिरारिषत् ज्योतिरेवो वस्त्रमितात्मनात्मच्छत्रेण पवित्रेण वसो सूर्यस्य रश्मिभिः मधुवादायते मधुक्षरन्ति सिन्धवः माध्वेर्न सन्तोषभिः मधुभक्तमदोषमधुभक्तार्थिवहं मधुद्धोस्तनः मधुमान्वस्पदं वस्तुसूर्यः माध्वेर्गावो भवन्तुनः सादरङ्गाय स्वामीतुनाम्ने सादरमित्राय वरुणाय वायवे बृहस्पतये प्रमाङ्गदाभ्यः। ओम नंदे तम नंदनेवं सामगावत्र स्थापयाम्यहं मन्दिरे तिष्ठन्दावत्तन्दाकडारकं आजःकामं श्रियन्ते देववासिते नन्दिने अस्मिन् रक्षात्वजाकार्या मन्दिरे तत्तवस्तुला नन्दायै नमः। स्वामिनो भवान्
ओम अग्निर्होतानो अध्वरे वाजे संवर्णीयते देवो ಗೊತ್ತಾಗಿಲ್ಲ, ಮಿಸ್ ಆಗ್ಬಿಟ್ಟಿದೆ. ಆಯ್ತು ಆಯ್ತು, ದಾರಿ ಬಿಡಿ. ಅನೇಕ ವರ್ಷಗಳಿಂದ ಈ ಹಾಸನ ಜಿಲ್ಲಾ ಬ್ರಾಹ್ಮಣ ಮಹಾಸಭೆಯಿಂದ ಈ ಹಾಸನ ಜಿಲ್ಲೆಯಲ್ಲಿ ಬ್ರಾಹ್ಮಣ ಸಮಾಜದ ಒಂದು ವಿಶೇಷವಾದಂತಹ ಅಭಿವೃದ್ಧಿಗಾಗಿ ಅನೇಕ ವರ್ಷಗಳಿಂದ ಮಾಡಲ್ಪಡ್ತಾ ಇರತಕ್ಕಂತಹ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ದೊಡ್ಡದಾದಂತಹ ಕಾರ್ಯದ ಪ್ರಾರಂಭ ಇವತ್ತಿನ ದಿವಸ ಆಗಿದೆ. ತುಂಬಾ ವರ್ಷಗಳ ಒಂದು ಸಂಕಲ್ಪ, ಒಂದು ಇಚ್ಛೆಯಿಂದ ಮತ್ತು ಪ್ರಯತ್ನದಿಂದ ಈ ಒಂದು ಪ್ರದೇಶವು ಈ ಜಿಲ್ಲಾ ಬ್ರಾಹ್ಮಣ ಮಹಾಸಭೆಗೆ ಪ್ರಾಪ್ತವಾಗಿ ಇಲ್ಲಿ ಮುಂದೆ ನಿರ್ಮಾಣ ಮಾಡಲಿರುವಂತಹ ಶ್ರೀ ಶಾರದಾ ಭವನ ಇತ್ಯಾದಿ ಕಟ್ಟಡಗಳ
ನಿರ್ಮಾಣಕ್ಕೆ ಇವತ್ತಿನ ದಿವಸ ಶಿಲಾನ್ಯಾಸವನ್ನ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇದರಿಂದ ಮುಂದೆ ಅತ್ಯಂತ ಶೀಘ್ರವಾಗಿ ಆ ಜಗನ್ಮಾತೆ ಶಾರದಾ ಪರಮೇಶ್ವರಿ ಅಮ್ಮನವರ ವಿಶೇಷವಾದಂತಹ ಅನುಗ್ರಹದಿಂದ ಶೀಘ್ರವಾಗಿ ಈ ಒಂದು ಭವನವು ನಿರ್ಮಾಣವಾಗಿ ಮುಂದೆ ಈ ಬ್ರಾಹ್ಮಣ ಮಹಾಸಭೆಯ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದು ತದ್ವಾರ ಬ್ರಾಹ್ಮಣ ಸಮಾಜಕ್ಕೆ ಇನ್ನಷ್ಟು ಅಭಿವೃದ್ಧಿ ಎನ್ನುವುದು ಪ್ರಾಪ್ತವಾಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಅನೇಕ ಸಮುದಾಯಗಳಿವೆ. ಒಂದು ಸಮುದಾಯವಾಗಿ ಜನರೆಲ್ಲರೂ ಸಹ ಇದ್ದು, ಬೇರೆ ಬೇರೆ ಸಮುದಾಯಗಳಾಗಿ ಜನರೆಲ್ಲರೂ ಸಹ ಇದ್ದು, ಅವರವರ ಧಾರ್ಮಿಕ ಆಚರಣೆಗಳು ಮತ್ತು ಲೌಕಿಕವಾದಂತಹ ಪ್ರಪಂಚದಲ್ಲಿ ಉತ್ತಮವಾದಂತಹ ಜೀವನಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಅನ್ನುವುದು ಹಿಂದಿನಿಂದಲೂ ಸಹ ಬಂದಿದೆ. ಅಂತಹ ಅನೇಕ ಸಮುದಾಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಮುದಾಯ ಅಂತಂದ್ರೆ ಈ ನಮ್ಮ ಬ್ರಾಹ್ಮಣ ಸಮುದಾಯವಾಗಿದೆ. ಹಾಗಾಗಿ ಇಂತಹ ಒಂದು ಸಮುದಾಯವು ಅತ್ಯಂತ ದೃಢವಾಗಿ ಇದ್ದಾಗ ಈ ಒಂದು ನಮ್ಮ ಧರ್ಮದ ಎಲ್ಲ ಸಮುದಾಯಗಳು ಸಹ ದೃಢವಾಗಿದ್ದು ನಮ್ಮ ಧರ್ಮದ ಬಗ್ಗೆ ವಿಶೇಷವಾದಂತಹ ಶ್ರದ್ಧೆಯನ್ನಿಟ್ಟುಕೊಂಡು ನಿಷ್ಠೆಯನ್ನಿಟ್ಟುಕೊಂಡು ಅವರವರಿಗೆ ವಿಹಿತವಾದಂತಹ ಧರ್ಮಗಳನ್ನು ಆಚರಣೆಗಳನ್ನು ಚೆನ್ನಾಗಿ ಮಾಡಿದಾಗ ಎಲ್ಲರೂ ಸಹ ಚೆನ್ನಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ ಅನ್ನೋದು ವಿಶೇಷವಾಗಿ ದೃಢವಾಗಿ ಎಲ್ಲ ರೀತಿಯಲ್ಲೂ ಸಹ ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಈ ಸಮಾಜ ಅನ್ನೋದು ಅತ್ಯಂತ ದೃಢವಾಗಿರಬೇಕಾದದ್ದು ಅತ್ಯಂತ ಅವಶ್ಯಕ. ಇದನ್ನ ಪ್ರತಿಯೊಬ್ಬರೂ ಸಹ ಗಮನದಲ್ಲಿಟ್ಟುಕೊಂಡು ಹಾಗಾಗಿ ಅಲ್ಲಿಗೇನಾಗಿದೆ ಅಂತಂದ್ರೆ ಈ ಆಧುನಿಕತೆ ಅನ್ನೋದು ಬಂದಾಗ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಅದನ್ನು ಅನುಭವಿಸಬಹುದು, ಅದರೊಳಗೆ ಏನು ಸಂದೇಹ ಇಲ್ಲ. ಆದ್ರೆ ಹಾಗಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳುವಂತಹ ಧರ್ಮಗಳನ್ನು ಮಾತ್ರ ನಾವು ಬಿಟ್ಟು ನಮ್ಗೆ ಇಷ್ಟ ಬಂದ ಹಾಗೆ ಮಾಡ್ತೀವಿ ಅಂತಂದ್ರೆ ಮಾತ್ರ ಅದು ಸಾಧ್ಯವಾಗುವುದಿಲ್ಲ. ಅದು ಸರಿ. ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀಯ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ. ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಭಾಗವಹಿಸಿ ಶ್ರಮಿಸ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ಮತ್ತು ಈ ಒಂದು ಜಾಗದ ವಿಷಯದಲ್ಲಿ ಇದರಲ್ಲೆಲ್ಲದರಲ್ಲೂ ಸಹ ವಿಶೇಷವಾಗಿ ಸಹಕಾರ ಮಾಡಿರ್ತಕ್ಕಂಥವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಮತ್ತು ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜವು ಈಗ ನಾವು ಹೇಳಿದ ಹಾಗೆ ಬ್ರಾಹ್ಮಣ ಸಮಾಜವು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಲೌಕಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ರೀತಿಯಲ್ಲೂ ಸಹ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಿ ಎಲ್ಲ ಜನರಿಗೂ ಸಹ ಮಾರ್ಗದರ್ಶನವನ್ನು ಮಾಡಬೇಕು. ಎಲ್ಲ ಜನರಿಗೂ ಸಹ ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಆ ಒಂದು ಸ್ಥಾನವನ್ನು ಶಾಸ್ತ್ರವು ಈ ಸಮುದಾಯಕ್ಕೆ ಕೊಟ್ಟಿದೆ. ಆದ್ರಿಂದ ಎಲ್ಲರಿಗೂ ಸಹ ಒಂದು ಶ್ರೇಯ ಮಾರ್ಗವನ್ನ ಸನ್ಮಾರ್ಗವನ್ನು ಉಪದೇಶ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಬೇಕಂತಹ ಒಂದು ಕರ್ತವ್ಯ ಅದು ಈ ಒಂದು ಸಮಾಜಕ್ಕೆ ಇದೆ. ಅದನ್ನ ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಈ ಜಿಲ್ಲಾ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಅವರಿಗೂ ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಮತ್ತು ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಸಹಕರಿಸ್ತಾ ಇರತಕ್ಕಂತಹ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಇವತ್ತು ಸಚ್ಚಿದಾನಂದ ಮೂರ್ತಿಗಳು ಮತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯವು ಶೀಘ್ರವಾಗಿ ಸಂಪನ್ನವಾಗಲಿ ಮತ್ತು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅಮ್ಮನವರ ಮತ್ತು ನಮ್ಮ ಗುರುಗಳ ಒಂದು ಪ್ರೇರಣೆಯಂತೆ ಈ ನಡೆಯಲಿರುವಂತಹ ದೊಡ್ಡ ಕಾರ್ಯಕ್ಕಾಗಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಿಂದ ಒಂದು 5 ಲಕ್ಷ ರೂಪಾಯಿಗಳನ್ನ ಇದಕ್ಕೆ ಶಾರದಾ ಪ್ರಸಾದವಾಗಿ ನಾವು ನೀಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ತದನಂತರ ಅದನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ ಒಂದು ಸಂಪತ್ತು ಆ ಜಗನ್ಮಾತೆ ಶಾರದಾಮ್ಮನವರ ಹಾಗೂ ನಮ್ಮ ಗುರುಗಳ ಒಂದು ಪ್ರಸಾದ ರೂಪವಾಗಿ ಬಂದಿರತಕ್ಕಂತಹ ಅದು ನಿಮ್ಮ ಹತ್ರ ಆ ಒಂದು ಧನರಾಶಿ ಒಂದು ಅಕ್ಷಯವಾದಂತಹ ನಿಧಿಯಾಗಿ ನಿಮ್ಮ ಹತ್ರ ಇದ್ದು ಇನ್ನು ಮುಂದಿನ ಎಲ್ಲ ಕಾರ್ಯಗಳು ಸಹ ಇನ್ನಷ್ಟು ಚೆನ್ನಾಗಿ ಆಗುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ